ಕುಣಿಕೇನಹಳ್ಳಿ ದೇವಾಲಯದ ಆವರಣದಲ್ಲಿ ಮಾಧ್ಯಮ ಪ್ರತಿನಿಧಿಗಳೊಂದಿಗೆ ಮಾತನಾಡಿದ ಗ್ರಾಮ ಪಂಚಾಯಿತಿ ಮಾಜಿ ಅಧ್ಯಕ್ಷ ಆನಂದ್ ಮರಿಯಾ, ಸುಮಾರು ವರ್ಷಗಳಿಂದಲೂ ಸಂಪ್ರದಾಯಬದ್ಧವಾಗಿ ಪೂಜಾ ವಿಧಾನಗಳು, ಜಾತ್ರೆಗಳು ನಡೆದುಕೊಂಡು ಬಂದಿದ್ದು, ಈ ವಿಚಾರವಾಗಿ ಗ್ರಾಮಸ್ಥರಲ್ಲಿ ಯಾವುದೇ ತಾರತಮ್ಯವನ್ನು ಮಾಡದಿದ್ದರೂ ಅಧಿಕಾರಿಗಳು ಕೆಲ ವ್ಯಕ್ತಿಗಳ ಮಾತು ಕೇಳಿ ಗ್ರಾಮಕ್ಕೆ ಆಗಮಿಸಿ ಗ್ರಾಮಸ್ಥರಿಗೆ ಮುಜುಗರ ಉಂಟು ಮಾಡಿದ್ದು, ಈ ವಿಚಾರ ಗ್ರಾಮಸ್ಥರಿಗೆ ಬಹಳ ನೋವು ತಂದಿದೆ ಎಂದು ಬೇಸರ ವ್ಯಕ್ತಪಡಿಸಿದರು. ಅಧಿಕಾರಿಗಳು ಗ್ರಾಮಕ್ಕೆ ಭೇಟಿ ನೀಡಿದಾಗ ಗ್ರಾಮಸ್ಥರ ಸಭೆ ನಡೆಸಿ ಅಭಿಪ್ರಾಯ ಸಂಗ್ರಹಿಸಬಹುದಿತ್ತು. ಅದನ್ನು ಮಾಡದೆ ಅಧಿಕಾರಿಗಳು ಏಕಾಏಕಿ ಪೊಲೀಸರ ಸರ್ಪಗಾವಲಿನಲ್ಲಿ ದಲಿತರನ್ನು ದೇವಾಲಯ ಪ್ರವೇಶ ಮಾಡಿಸುವ ಔಚಿತ್ಯವಾದರೂ ಏನಿತ್ತು ಎಂದು ಪ್ರಶ್ನಿಸಿದ ಅವರು, ಯಾವ ಕಾಲದಲ್ಲಿಯೂ ದೇವಾಲಯದಲ್ಲಿ ಅಸ್ಪೃಶ್ಯತೆ ಆಚರಣೆ ಮಾಡಿಲ್ಲ, ದಲಿತ ವಿರೋಧಿ ನೀತಿ ಅನುಸರಿಸಿಲ್ಲ, ದೇವಾಲಯ ಪ್ರವೇಶವನ್ನು ನಿರಾಕರಿಸಿಲ್ಲ. ಈ ಎಲ್ಲ ವಿಚಾರಗಳು ಗ್ರಾಮದ ಸ್ವಾಸ್ಥ್ಯ ಹಾಳು ಮಾಡುವ ಉದ್ದೇಶ ಎಂಬುದು ಮೇಲ್ನೋಟಕ್ಕೆ ಕಂಡುಬಂದಿದ್ದು, ಇಂತಹ ಸುಳ್ಳು ಆರೋಪ ಮಾಡಿದವರ ಮೇಲೆ ಅಧಿಕಾರಿಗಳು ಕ್ರಮ ಜರುಗಿಸಿ ಗ್ರಾಮದಲ್ಲಿ ಸಹಬಾಳ್ವೆಯಿಂದ ಜೀವನ ಮಾಡಲು ಸಹಕರಿಸಿ ಎಂದು ಅಧಿಕಾರಿಗಳಿಗೆ ತಾಕೀತು ಮಾಡಿದರು. ಗ್ರಾಮದಲ್ಲಿ ಯಾವುದೇ ಅನಾಹುತ ನಡೆದರೂ ಅದಕ್ಕೆ ಅಧಿಕಾರಿಗಳು ಹಾಗೂ ಕೆಲ ಸ್ವಹಿತಾಸಕ್ತಿಯ ವ್ಯಕ್ತಿಗಳು ನೇರ ಹೊಣೆಯಾಗಿರುತ್ತಾರೆ. ಹಿಂದಿನಿಂದಲೂ ಗ್ರಾಮ ಅಸ್ಪೃಶ್ಯತೆ ಆಚರಣೆ ವಿರುದ್ಧ ನಡೆದುಕೊಂಡು ಬಂದಿದೆ. ಇಲ್ಲಿ ಯಾವುದೇ ಅಸ್ಪೃಶ್ಯತೆ ಆಚರಿಸಿಯೇ ಇಲ್ಲ ಎಂದು ತಿಳಿಸಿದರು. ಮೊನ್ನೆ ಅಧಿಕಾರಿಗಳು ಬಂದರು, ಹಳ್ಳಿಯಲ್ಲಿ ಸಮಾನತೆ ಇರಬೇಕು, ಎಲ್ಲ ಸಮಾನರು ಅಂತ ಹೇಳೋರು ನಮಗೆ. ಅದರ ವಿಚಾರವಾಗಿ ತಮ್ಮನ್ನೆಲ್ಲ ಇಲ್ಲಿ ಕರೆಸಿರ್ತೀವಿ. ನಿನ್ನೆ ಒಂದು ಸಮುದಾಯದವರು ದೇವಸ್ಥಾನದೊಳಗಡೆ ತಲಾಂತರದಿಂದ ಬರ್ತಿರ್ಲಿಲ್ಲ. ಅವರು ಮೊನ್ನೆ ಹೋಗ್ಬೇಕಂತ ಬಂದಿದ್ದಾರೆ, ಹೋಗಿದ್ದಾರೆ. ಅದಕ್ಕೆ ನಮ್ದೇನು ಅಬ್ಜೆಕ್ಷನ್ ಇಲ್ಲ. ಅವರು ನಮ್ಮನ್ನು ಕೇಳಿಲ್ಲ, ಹೋಗಿ ಅಧಿಕಾರಿಗಳು ಕರ್ಕೊಂಡು ಅಧಿಕಾರಿಗಳ ಭದ್ರತೆಯಲ್ಲಿ ಬಂದು ಹೋಗಿದ್ದಾರೆ. ಇದು ಸ್ವಲ್ಪ ನಮಗೆ ನೋವಾಯಿತು. ನಾವೇ ಊರಲ್ಲಿ ಎಲ್ಲರೂ ಇದ್ದು ನಮಗೆ ಗುಡಿಗೆ ಹೋಗಿದ್ದು, ಇವರನ್ನ ನಾವು ಹೋಗ್ತೀವಿ, ನಾವು ಯಾರು ಕೇಳ್ತಿಲ್ಲ. ಇವರು ಯಾವತ್ತೂ ಒಳಗಡೆ ಬಂದಿಲ್ಲ. ಇವತ್ತು ಹೋಗ್ತೀವಿ ಅಂತ ಬಂದಾಗ ಯಾರೂ ತಡೆದಿರಲಿಲ್ಲ. ಇವರು ನಮ್ಮನ್ನು ಕೇಳಲಿಲ್ಲ, ಸೀದಾ ಬಂದು ಅಧಿಕಾರಿಗಳ ಭದ್ರತೆಯಲ್ಲಿ ಬಂದು ಒಳಗಡೆ ಹೋದ್ರು. ಇದು ನಮಗೆ ಸ್ವಲ್ಪ ನೋವಾಯಿತು. ಅವರ ಘನತೆಯನ್ನು ಹೆಚ್ಚಿಸ್ಕೊಳ್ಳೋಕ್ಕೋಸ್ಕರ ನಮ್ಮ ಊರಿನ ಘನತೆಯನ್ನು ಹಾಳು ಮಾಡ್ಬಿಟ್ಟಲ್ಲ ಅಂತ ನಮಗೆ ಸ್ವಲ್ಪ ನೋವಾಯಿತು. ಸೊ ಹಾಗಾಗಿ ತಮ್ಮನ್ನೆಲ್ಲ ಇಲ್ಲಿ ಕರ್ತಿದ್ದೀವಿ. ನಮ್ಮ ಹಳ್ಳಿಯಲ್ಲಿ ಏನಾಗಿದೆ, ನಾವು ಎಲ್ಲ ಸಮಾನರಾಗೇ ಇದ್ದೀವಿ. ಇದು ಪ್ರಜಾಪ್ರಭುತ್ವ, ಎಲ್ಲ ಸಮಾನತೆಯಿಂದನೇ ಬದುಕ್ತಿದ್ದೀವಿ. ಅಂತಂದ ಥರನೇ ಇದ್ದೀವಿ ನಾವೆಲ್ಲ. ಸರ್ಕಾರ ಬಂದು ಸರ್ಕಾರನೇ ಅವರಿಗೆ ಅವರವ್ರದೇ ಆದ ಒಂದು ಇದನ್ನು ಅವರಿಗೆ ಮಾಡಿಕೊಟ್ಟಿದೆ. ಇಂಥ ಸಮುದಾಯದವರು ಇಂಥ ಸಮುದಾಯದವ್ರಿಗೆ ಇಂಥ ಸಮುದಾಯಕ್ಕೆ ಅಂತ ಮಾಡಿ ಅವರದ್ದೇ ಆದ ಮೀಸಲಾತಿ ಕೊಟ್ಟು ಸರ್ಕಾರ ಮಾಡಿದೆ. ಸರ್ಕಾರದ ಕಾನೂನು ಕಟ್ಟಳೆಯಲ್ಲಿ ಸರ್ಕಾರದ ಅಧಿಕಾರಿಗಳು ಬಂದು ಸ್ವಲ್ಪ ಎಲ್ಲೋ ಸಾಮಾನ್ಯ ಜನಗಳ ಮನಸ್ಸಿಗೆ ನೋವಾದ ಥರ ಮಾತಾಡಿದೆ. ಅದು ನಮಗೆ ಬೇಜಾರಾಗಿ ತಾವು ತಮ್ಮನ್ನೆಲ್ಲ ಇಲ್ಲಿ ಕರೆಸಿ ನಮಗೆ ಮಾತಾಡಬೇಕು ಅಂತ ಹಾಗಾಗಿ ಮಾತಾಡ್ತಾ ಇದ್ದೀವಿ. ನಮ್ಮ ಉದ್ದೇಶ ಏನು, ಎಲ್ಲ ಜಾತಿಯಲ್ಲೂ ಬಡವರಿದ್ದಾರೆ, ಎಲ್ಲ ಜಾತಿಯಲ್ಲೂ ಶ್ರೀಮಂತರಿದ್ದಾರೆ. ಹಾಗಿರುವಾಗ ಎಲ್ಲ ಜಾತಿ ಬಡವರನ್ನು ಗುರುತಿಸಿ ಎಲ್ಲರೂ ಬಡವರಿಗೆ ಒಂದು ಅಭಿವೃದ್ಧಿ ಸಮಿತಿ ಮಾಡಲಿ, ಎಲ್ಲ ಒಟ್ಟಿಗೆ ಮಾಡಲಿ ಅನ್ನೋದು ನಮ್ಮ ಉದ್ದೇಶ. ಇಲ್ಲಿ ನಮ್ಮ ಊರಲ್ಲಿ ಏನಂದ್ರೆ, ನಾವು ಅವರನ್ನು ಯಾವತ್ತೂ ಬೇರೆ ತರ ನೋಡಿಲ್ಲ. ಯಾವುದೇ ಊರಿಗೆ ಹೋದ್ರೂ, ಈಗ ನಮ್ಮ ಈ ಪಕ್ಕದಲ್ಲಿ ಒಂದು ದೇವಸ್ಥಾನ ಇದೆ, ತಾವು ನೋಡಿರ್ಬಹುದು. ಒಂದು ಊರಲ್ಲಿ ಒಂದು ಗ್ರಾಮ ದೇವಸ್ಥಾನ ಇರುತ್ತೆ, 2 ಇರುತ್ತೆ. ಅವರೇ ಮಾಡ್ಕೊಂಡಿದ್ದಾರೆ, ಅವರೇ ಕಟ್ಟಿಸ್ಕೊಂಡಿದ್ದಾರೆ. ನಾವೆಲ್ಲ ಸಪೋರ್ಟ್ ಮಾಡಿದೀವಿ ಅದಕ್ಕೆ, ಗ್ರಾಮದವರೆಲ್ಲ ಸಪೋರ್ಟ್ ಮಾಡಿದ್ದಾರೆ. ನಾವು ಅವರಲ್ಲಿ ಯಾವ್ದು ಭೇದ ಭಾವ ನಾವೇನು ಮಾಡಿಲ್ಲ ಅವರಿಗೆ. ಸೊ ಅವರು ಏನಪ್ಪಾ ಅಂತ ಅಧಿಕಾರಿಗಳ ಭದ್ರತೆಯಲ್ಲಿ ಬಂದಿದ್ದು ನಮಗೆ ಸ್ವಲ್ಪ ನೋವಾಯ್ತು. ಅವ್ರನ್ನ ಯಾವತ್ತು ನಾವು ಬರಬೇಡಿ ಅಂತ ನಾವೆಲ್ಲೂ ಬರ್ತಿರ್ಲಿಲ್ಲ. ಅವ್ರು ಬರ್ತಿರ್ಲಿಲ್ಲ ಆ ಕಾಲದಲ್ಲಿ, ಇವತ್ತಲ್ಲ, ಯಾವತ್ತೂ ಒಳಗಡೆ ಬರ್ತಿರ್ಲಿಲ್ಲ. ನಮ್ಮ ಉದ್ದೇಶ ಏನು, ಬರಬೇಕಂದಿದ್ರೆ ನಾವು ಯಾರು ತಡೆದಿಲ್ಲ ಅವ್ರನ್ನ. ಅವ್ರು ಬರ್ಬೋದಿತ್ತು ಒಳಗಡೆ. ನಾವು ಏನಾರ ತಡೆದಿದ್ರೆ ಓಕೆ, ಮುಂದೆ ಅವ್ರು ಏನಾರ ಮುಂದೆ ಮುಂದುವರಿಲಿ. ಅಧಿಕಾರಿಗಳ ಭದ್ರತೆಯಲ್ಲಿ ಬಂದಿದ್ದು ನಮಗೆ ಸ್ವಲ್ಪ ನೋವಾಗಿದೆ. ನಾವು ಯಾವುದೇ ಕಾರಣಕ್ಕೂ ಯಾರನ್ನೂ ತಡೀತಿರಲ್ಲ. ಯಾಕೆ, ಎಲ್ಲರಿಗೂ ಹಕ್ಕಿದೆ ದೇವಸ್ಥಾನಕ್ಕೂ. ದೇವಸ್ಥಾನ ಏನು ನಮ್ಮ ಮನೆ ಅಲ್ಲ. ಚೆನ್ನಾಗಿದ್ದೀವಿ, ಎಲ್ಲ ನಾವು ಚೆನ್ನಾಗಿದ್ದೀವಿ. ನಮಗೂ ಸಂಬಂಧ ಏನು ಯಾವುದೇ ರೀತಿಯಲ್ಲಿ ಏನು ಕೇಳ್ತೀವಿ. ಮುಂದಿನ ನೀವು ನಮ್ದು ಸರ್ಕಾರಕ್ಕೆ ನಾವು ಇದು ಮಾಡ್ತೀವಿ ಏನಂತ, ನೀವು ನಿಮ್ಮಲ್ಲಿ ಇದನ್ನ ಏನ್ ಮಾಡ್ತಿದ್ದೀರಲ್ಲ, ಜಾತೀಯತೆಯನ್ನ ನೀವೇ ತಿಳಿತೀರಿ, ಅದನ್ನ ಫಸ್ಟ್ ನೀವು ಸರಿ ಮಾಡಿ. ಗುಡಿಗೌಡರಾದ ಶೇಖರ್, ಗಂಗಾಧರಯ್ಯ, ಶಿವಾನಂದ್, ಚಂದ್ರಯ್ಯ, ಕೃಷ್ಣೇಗೌಡ, ಗಂಗಾಧರ್ ಮತ್ತಿತರರು ಇದ್ದರು. ಸುರೇಶ್ ಬಾಬು, ಸಿಟಿವಿ ನ್ಯೂಸ್, ತುರುವೇಕೆರೆ.